ಹಾಯ್ ಎಲ್ಲರೂ ಹೆಂಗಿದ್ರಿ ಮರ್ರೆ. ಇವತ್ತೆಂತ ಗೊತ್ತಾ, ನಾನು ಕುಂದಾಪುರ ಸ್ಟೈಲಾಗೆ ಒಳ್ಳೆ ಮಾಡಿ ಚಿಕನ್ ಸಾರು ಮಾಡಿದೆ. ಅದು ಹೆಂಗೆ ಮಾಡಿದೆ ಅಂತ ಹೇಳಿ ತೋರಿಸ್ದೆ. ಈ ವಿಡಿಯೋ ಫುಲ್ ಕಾಣಿ. ಫಸ್ಟ್ ನಾನು ಒಂದು 1.5 kg ಚಿಕನ್ ತಗೊಂಡಿದ್ದೆ. ಚಂದ ಮಾಡಿ ತೊಳ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಹಾಕಿ ಚಂದ ಮಾಡಿ ಕಲ್ಸಕ್ಕೆ ಫಸ್ಟ್ ಲೈಕ್ ಮಾಡಿ ಕಲಸಿ ಒಂದು ಸೈಡ್ ಇಟ್ಕೊಳಿ. ಎಂತಕ್ಕಂತ ಹೇಳಿದ್ರೆ ಉಪ್ಪು ಮತ್ತು ಅರಿಶಿಣ ಪುಡಿ ಎಲ್ಲ ಚಿಕನಿಗೆ ಸರಿಯಾಗಿ ಹಿಡೀಕ, ಅದಕ್ಕೋಸ್ಕರ. ಈಗ ಮಸಾಲೆಗೆ ಎಂಥದೆಲ್ಲ ಐಟಮ್ ಬೇಕಂತ ಹೇಳಿ ಕಾಣಿಯ 3 ಚಕ್ಕಿ ತಗೊಂಡಿದೆ, ಪಲಾವ್ ಎಲೆ ತಗೊಂಡಿದೆ, ಹಾಗೆ ಏಲಕ್ಕಿ ಲವಂಗ ಅದೆಲ್ಲ ತಗೊಂಡಿದೆ. ಕಡಿಕೆ ಒಂದು ಪಾತ್ರೆ ಕಾದ್ಮೇಲೆ ಒಂದು 20-25 ಮೆಣಸು ತಗೊಂಡಿದೆ. ಅದು ಚಂದ ಮಾಡಿ ಫ್ರೈ ಮಾಡ್ಕೊಳಕ. ಮೆಣಸೆಲ್ಲ ಸರಿಯಾಗಿ ಫ್ರೈ ಮಾಡ್ರ ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ತಗೊಂಡಿದೆ. ಅದನ್ನು ಹಾಕಿ ಕಡಿಕೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತಿನ ಹಾಕಿ ಎಲ್ಲ ಚಂದ ಮಾಡಿ ಫ್ರೈ ಮಾಡ್ಕೊಳಕ. ಕಡಿಕೆ ನಾನು ಎಂಥದೆಲ್ಲ ಮಸಾಲೆ ಐಟಮ್ ತಗೊಂಡಿನಲ್ಲ, ಈ ಚಕ್ಕಿ ಪಲಾವ್ ಎಲೆ ಎಲ್ಲ ಇತ್ತಲ್ಲ, ಅದನ್ನೆಲ್ಲದನ್ನು ಈಗ ಇದಕ್ಕೆ ನೀವು ಸೇರ್ಸಕ್ಕೆ. ಈಗ 1 ಟೊಮೆಟೊ, 1 ಈರುಳ್ಳಿ, ಕಡೆಗೆ ಒಂದು 4 ಬೆಳ್ಳುಳ್ಳಿ, ಅರ್ಧ ಶುಂಠಿ ಎಲ್ಲ ಚಂದ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೆ. ಅದನ್ನು ಈಗ ಸೇರಿಸ್ಕೊಳ್ಳಿ. ಕಡೆಗೆ ಎಲ್ಲ ಫ್ರೈ ಆದ್ಮೇಲೆ 1 ಟೇಬಲ್ ಸ್ಪೂನ್ ಫಸ್ಟ್ ಅರಿಶಿಣ ಪುಡಿನೂ ಹಾಕಿ, ಕಡೆಗೆ ಅಂದರೆ ಕಾಯಿ ತುರಿ ಇತ್ತಲ್ಲ, ನಾನೊಂದು 1 ಕಡಿ ಕಾಯಿ ತಗೊಂಡಿದ್ದೆ. ಅದನ್ನು ಲೈಕ್ ಮಾಡಿ ತುರ್ಕೊಂಡು ಅದನ್ನು ಇದೇ ಫ್ರೈಗೀಗ ಸೇರಿಸಿ. ಚಿಕನ್ ಸಾರಾಗಿ 2 ಟೈಪ್ ಮಾಡೋಕತ್ತ. ಒಂದು ಕಾಯಿ ಹಾಲು ತೆಗ್ದು ಮಾಡೋಕತ್ತ, ಇಲ್ಲ ಅಂತ ಹೇಳಿದ್ರೆ ಹಾಗೆಯೂ ಮಾಡೋಕತ್ತ. ನಾನೀಗ ಕಾಯಿ ಹಾಲು ತೆಗ್ದು ಮಾಡ್ತಾ ಇದ್ದೆ. 1 ಕಡಿ ಫಸ್ಟ್ ಕಾಯ್ದು ಹಾಲು ತೆಗಿತಾ ಇದ್ದೆ. ಮಿಕ್ಸಿ ಪಾತ್ರೆಗೆ ಕಾಯಿನೆಲ್ಲ ತುರ್ಕೊಂಡಿನಲ್ಲ, ಅದನ್ನೆಲ್ಲ ಸೇರಿಸಿ ಹಾಗೆ ಒಂದು ಅರ್ಧ ಸ್ವಲ್ಪ ನೀರು ಹಾಯ್ಕೊಂಡು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳಕ. ಹಿಂಗೆ ಮಾಡೋತ್ತಿಗೆ ಅಂತಂದ್ರೆ ಸಾರಿನ ಟೇಸ್ಟ್ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ನಾ 2 ಟೈಪ್ ಮಾಡಿಯೂ ಕಂಡಿದೆ. ಲೈಕ್ ಅತಿ ಟೈಪ್ ಮಾಡ್ರೂ ಒಳ್ಳೆ ಅತ್ತ. ಈಗ ನೀವೇ ಕಾಣ್ತಾ ಇದ್ರಲ್ಲ ಎಷ್ಟು ಸಣ್ಣಕ್ಕೆ ಗ್ರೈಂಡ್ ಆಯ್ತಂದು ಹೇಳಿ, ಇಷ್ಟಾರು ಸಾಕತ್ತ. ಈಗ ಅದನ್ನು ಒಂದು ಪಾತ್ರೆಗೆ ನಾನು ನೀಟಾಗಿ ಸೋಸ್ಕೊಳಕ. ನೀವೀಗ ಈ ಚಾಗಳಸು ಪಾತ್ರೆ ಇತ್ತಲ್ಲ, ಅದನ್ನು ತಗೊಂಡ್ರು ಅಡ್ಡಿಲ್ಲ, ಇಲ್ಲ ಅಂತ ಹೇಳ್ರೆ ಬಟ್ಟೆಗೆ ಹಾಕಿ ಇದು ಹಾಲನ್ನು ತೆಗಿತು ಅಂತ ಹೇಳ್ರು ಅಡ್ಡಿಲ್ಲ, ಹೆಂಗೆ ಮಾಡ್ರು ನಡೀತು. ಈಗ ಇಷ್ಟೇನು ಕಾಯಿ ಹಾಲು ತೆಗ್ದಿದೆ, ಸಾಕತ್ತು. ಇಷ್ಟ ಜಾಸ್ತಿ ತೆಗ್ದ್ರೆ ಅಂತ ಹೇಳಿದ್ರೆ ಮತ್ತೆ ತೆಳು ಹತ್ತು ಸಾರು. ಈಗ ಅದೇ ಮಿಕ್ಸಿ ಪಾತ್ರೆಗೆ ನಮ್ಮ ಮಸಾಲೆ ಐಟಮ್ನೆಲ್ಲ ಆಲ್ರೆಡಿ ಫ್ರೈ ಮಾಡ್ಕೊಂಡಿನಲ್ಲ, ಅದನ್ನೆಲ್ಲ ಸೇರಿಸಿ ಚಂದ ಮಾಡಿ ನೀವು ರುಬ್ಬಕ್ಕೆ. ಎಷ್ಟು ನೈಸಾಗಿ ಗ್ರೈಂಡ್ ಮಾಡ್ತೀರಿ ಅಷ್ಟು ಸಾರಿನ ಟೇಸ್ಟ್ ಲೈಕ್ ಆಗುತ್ತೆ. ಈಗ ಒಂದ್ಸಲ ಗ್ರೈಂಡ್ ಮಾಡಿದೆ. ಇದಕ್ಕೆ ಹುಣಸೆ ಹಣ್ಣು ಆಲ್ರೆಡಿ ನೆನೆಸಿಟ್ಟಿನಲ್ಲ, ಅದನ್ನು ಹಾಕಿ ಈಗ ಮತ್ತೊಂದು ಸಲ ಗ್ರೈಂಡ್ ಮಾಡ್ತೆ. ಇಷ್ಟು ನೈಸಾರು ಸಾಕತ್ತೆ. ಎಷ್ಟು ಸಣ್ಣಕ್ಕೆ ನೈಸ್ ಆಯ್ತಾ ಕಾಣಿ. ಈಗ ಒಂದು ಪಾತ್ರೆ ತಗೊಂಡಿದೆ. ಅದು ಸರಿಯಾಗಿ ಕಾದ್ಮೇಲೆ ಅದಕ್ಕೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, 1 ಚಕ್ಕಿ, 1 ಪಲಾವ್ ಎಲೆ ಹಾಕಿದೆ, 1 4-5 ಬೆಳ್ಳುಳ್ಳಿ, ಕಡೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿದೆ. ಕಡೆಗೆ ಟೊಮೆಟೊ, 1 ಟೊಮೆಟೊನ ಚಂದ ಮಾಡಿ ಕಟ್ ಮಾಡಿ ಹಾಕಿ ಲೈಕ್ ಮಾಡಿ ಫ್ರೈ ಮಾಡ್ಕೊಳಕ. ಎಲ್ಲ ಟೊಮೆಟೊದು ಮತ್ತು ಈರುಳ್ಳಿದೆಲ್ಲ ಹಸಿ ವಾಸನೆ ಅಷ್ಟು ಆಪ್ರವರೆಗೂ ಚಂದ ಮಾಡಿ ಫ್ರೈ ಮಾಡಿ. ಫಸ್ಟಿಗೆ ಚಿಕನ್ ಲೈಕ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿನಲ್ಲ, ಅದನ್ನ ಈಗ ಸೇರಿಸ್ಕೊತ ಇದ್ದೆ.
ನಾ ಕೋಳಿ ಎಲ್ಲ ಬೇಯುವತ್ತಿಗೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿಯೇ ಬೇಯಿಸ್ತಾ ಇದ್ದೆ ಅಂತಕ್ಕಂತ ಹೇಳಿದ್ರೆ ಬೇಗ ಬೇಯಲಿ ಅಂತ ಹೇಳಿ. ನೀವು ಈಗ ಹಾಕೋದಿಲ್ಲ ಕಡಿ ಹಾಕ್ತೆ ಅಂದರೂ ಅಡ್ಡಿಲ್ಲ, ಏನು ತೊಂದರೆ ಇಲ್ಲ. ಈಗ ನೀವೇ ಕಾಣಿ ಎಷ್ಟು ಕೋಳಿ ಎಲ್ಲ ಎಷ್ಟು ಲೈಕ್ ಮಾಡಿ ಬೆಂದಿತ್ತಂದು ಹೇಳಿ. ಈಗ ಎಂತ ಮಾಡ್ಕೊಂತ ಹೇಳಿದ್ರೆ ಕಾಯಿ ಹಾಲು ತೆಗೆದಿಟ್ಕೊಂಡಿರಿ ಅಲ್ಲ, ಆ ಕಾಯಿ ಹಾಲನ್ನು ಈಗ ಇದಕ್ಕೆ ಆ್ಯಡ್ ಮಾಡಿ ಕಾಯಿ ಹಾಲು ಒಟ್ಟಿಗೆ ಲೈಕ್ ಮಾಡಿ ಚಿಕನ್ ಕೊದಿಕ್ಕೆ ಒಳ್ಳೆ ಆಗ್ತದೆ ಟೇಸ್ಟ್ ಕೂಡ. ಒಂದ್ಸಲ ಟ್ರೈ ಮಾಡಿ ಹಿಂಗೆ ಮಾಡಿ. ಕೆಲವರೆಲ್ಲ ಹಿಂಗೆ ಮಾಡಿ ಮಾಡೋದಿಲ್ಲ ಸಾರು, ಬಟ್ ನಾವು ಕುಂದಾಪುರ ಸೈಡಾಗಿ ಹಿಂಗೆ ಮಾಡಿ ಇದೇ ರೀತಿ ಸಾರು ಮಾಡೋದು ಜಾಸ್ತಿ. ಈಗ ಚಂದ ಮಾಡಿ ಕುದಕ್ಕೆ ಬಿಡಿ. ಈಗ ಕಾಣಿ ಎಷ್ಟು ಲೈಕಾಗಿ ಕುದೀತಿತ್ತಂದು ಹೇಳಿ. ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೊಂಡಿನಲ್ಲ ಅದನ್ನ ಈಗ ಇದಕ್ಕೆ ಹಾಕಿ ಜಾಸ್ತಿ ಟೈಮ್ ತಿರ್ಸಕ್ಕೆ ಹೋಗ್ಬೇಡಿ. ಒಂದು ಸಲ ಸರಿಯಾಗಿ ತಿರ್ಸ್ಕೊಂಡು ಮಸಾಲೆ ಎಲ್ಲ ಕರೆಕ್ಟ್ ಚಿಕನಿಗೆ ತಾಗಕ್ಕೆ ಒಂದು ಸಲ ಕರೆಕ್ಟಾಗಿ ತಿರ್ಸಿಟ್ರೆ ಸಾಕಾಗ್ತದೆ. ಇಡೀ ಹೊತ್ತು ತಿರ್ಸ್ರೆ ಅಂತಂದು ಹೇಳಿದ್ರೆ ಚಿಕನ್ ಪೀಸೆಲ್ಲ ಫುಲ್ ಪೀಸ್ ಎಲ್ಲ ಕಟ್ಟಾಗಿ ಹೊತ್ತು ಹಂಗೆ ಬೇಡ. ಒಂದು ಸಲ ಲೈಕ್ ಮಾಡಿ ತಿರ್ಸಿ ಇಡಿ, ಸರಿಯಾಗಿ ಕುದಕ್ಕೆ ಬಿಡ್ಕು. ಸಾರು ಎಷ್ಟು ಲೈಕ್ ಕುದಿತ್ತು ಅಷ್ಟು ಟೇಸ್ಟ್ ಬರುತ್ತೆ. ಈಗ ನೀವೇ ಕಾಣ್ತಾ ಇದ್ರಿ ಅಲ್ದ ಎಷ್ಟು ಲೈಕ್ ಸಾರು ಕುದೀತಿತ್ತಂದು ಹೇಳಿ. ನಾನೆಂಥ ಮಸಾಲೆ ಐಟಮ್ ಎಲ್ಲ ಬೇರೆ ಎಂಥದ್ದು ಹಾಕೋಕೆ ಹೋಗಿಲ್ಲ, ಮನೆಯಾಗೆ ಚಿಕನ್ ಮಸಾಲ ಪೌಡ್ರ್ ಮಾಡಿದೆ, ಅದನ್ನೇ ಈಗ ಹಾಕಕ್ಕೆ. ಅದು ಹೆಂಗೆ ಮಾಡೋದಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೇನೆ ನಿಮಗೆ. ಸಾರಿಗೆ ಉಪ್ಪು ಮತ್ತು ಹುಳಿ ಎಲ್ಲ ಕರೆಕ್ಟ್ ಇತ್ತು ಅಂತ ಹೇಳಿ ನೀವು ಒಂದ್ಸಲ ಕಂಡ್ಕಣಿ. ಇಲ್ಲ ಅಂತ ಹೇಳಿದ್ರೆ ಉಪ್ಪನ್ನ ಮತ್ತು ಹುಳಿನ ಎಕ್ಸ್ಟ್ರಾ ಸೇರ್ಸಕ್ಕೆ. ಈ ಚಿಕನ್ ಸಾಂಬಾರಿಂದ ಪೌಡ್ರ್ ನಾನು ಮನೆಗೆ ಮಾಡದ್ದು, ಅದು ಹೆಂಗೆ ಮಾಡಿದೆ ಅಂತ ಹೇಳಿ ನಿಮ್ಗೆ ಒಂದ್ಸಲ ನೆಕ್ಸ್ಟ್ ವೀಡಿಯೋದಾಗೆ ತೋರಿಸ್ದೆ. ತುಂಬ ಟೇಸ್ಟ್ ಇತ್ತು. ಈಗ ಅಂಗಡಿಯಿಂದ ತಂದು ಹಾಕೋ ಪೌಡರಿಗೂ ಮನೆಗೆ ಮಾಡಿ ಹಾಕಿರೋ ಪೌಡರ್ಗೂ ತುಂಬ ಡಿಫ್ರೆನ್ಸ್ ಇತ್ತು. ಈಗ ಕುಂದಾಪುರ ಸ್ಟೈಲ್ ಚಿಕನ್ ಸಾಂಬಾರು ರೆಡಿ ಆಯ್ತು. ನಾನು ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತ ಇದ್ದೆ. ಇದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದ್ದೆ. ಇದು ಆಪ್ಷನಲ್ಲ, ನಿಮ್ಗೆ ಇಷ್ಟ ಇದ್ರೆ ಹೈಕಣಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಇದು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೆ. ಥ್ಯಾಂಕ್ ಯು.